ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಯುಗಾದಿ ಹಬ್ಬ ದಿನವೇ ಇದು ವ್ಲಾಗ್ ಮಾಡ್ತಾಯಿದ್ದೀನಿ, ಬಟ್ ಪಾರ್ಟ್ 2 ಅಂತಲೇ ಹೇಳ್ಬೋದು. ಅವತ್ತಿನ ದಿನವೇ ಇದು ಹಬ್ಬ. ಸೊ ಊಟ ಮಾಡೋದಕ್ಕಿಂತ ಮುಂಚೆ ಅಂದರೆ ನಾವು ಹಬ್ಬದ ಊಟ ಮಾಡೋದಕ್ಕಿಂತ ಮುಂಚೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ. ಸೊ ಅದು ಗಣೇಶ ದೇವಸ್ಥಾನ ಹತ್ರನೇ ಬಂದ್ವಿ. ಮನೆ ಹತ್ರ ನಾವು ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡಿಸಿದ್ವಿ. ಕೋಇನ್ಸಿಡೆನ್ಸ್ ಲಾಸ್ಟ್ ವ್ಲಾಗಲ್ಲೇ ನಿಮ್ಗೆ ಹೇಳಿದೆ, ನಮಗೊಂದು ಅದೃಷ್ಟ ಸಿಕ್ತು ನಮಗೆ ಹಬ್ಬದ ದಿನ ಅಂತ. ಸೊ ಅದೇ ಇದು ಅದೃಷ್ಟ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಎಷ್ಟೊಂದು ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಬಿಸ್ಕೆಟ್ಸು, ಪ್ಲೇನ್ ಕೇಕು, ವಾಟರ್ ಬಾಟಲು ಮತ್ತು ಕೂಲ್ ಡ್ರಿಂಕ್ಸು, ಬಾಳೆಹಣ್ಣು, ಈ ಥರ ವೆರೈಟಿ ಆಫ್ ಇದನ್ನು ಇಟ್ಟಿದ್ದಾರೆ. ಅಂದರೆ ಇದನ್ನೆಲ್ಲ ಅರೇಂಜ್ ಮಾಡಿರೋದು ಬಂದು ತುಮಕೂರು ಗೌರ್ಮೆಂಟ್ ಏನಿದೆ ಇಲ್ಲಿ, ಸೊ ಅವರೆಲ್ಲ ಅಧ್ಯಕ್ಷರು ಮಾಡಿರೋದು ಇದು ಅರೇಂಜ್ಮೆಂಟ್ಸು. ಯಾರಿಗೆ ಅಂದರೆ ಸೊ ನಮ್ಮ ಇಂಡಿಯನ್ ಆರ್ಮಿ ಅವ್ರಿಗೆ. ಸೊ ಇವಾಗ ಎಲೆಕ್ಷನ್ ಅಲ್ವಾ, ಎಲ್ಲ ಕಡೆ ಕೆಲವೊಂದಿಷ್ಟು ಜನನ ತೊಗೊಂಡು ಡ್ಯೂಟಿಗೆ ಹಾಕಿರ್ತಾರೆ. ಸೊ ಅವರೆಲ್ಲ ಒಂದು ಕಡೆ ಸೇರಿಕೊಂಡು ಪೆರೇಡ್ ಮಾಡಿ ಅಂದರೆ ನಡ್ಕೊಂಡೇ ಬರ್ತಾಯಿದ್ರು. ಅಂದರೆ ಒಂದು ಬಸ್ಸೆಲ್ಲ ರೆಡಿ ಇದೆ ನೋಡಿ, ಅಲ್ಲಿ KSRTC ಬಸ್ಸೆಲ್ಲ ರೆಡಿ ಇರುತ್ತೆ. ಆಮೇಲೆ ಅವರು ಇದೆಲ್ಲ ತಿಂದ ಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ಅವರು ಪೆರೇಡ್ ಮುಗಿಸ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಸೊ ಇಲ್ಲಿ ಸ್ನ್ಯಾಕ್ಸ್ ತಿನ್ಕೊಂಡು ಬಸ್ ಹತ್ತೋಣ ಅಂತ ಅವರು. ಸೊ ತಿಂಡಿ ಎಲ್ಲ ತಿನ್ನಲ್ಲ ಅವರು. ಸೊ ಅವ್ರಿಗೆ ಅಂತ ಸಪ್ರೇಟು ಮಾಡ್ತಾರೆ, ಅದನ್ನು ಮಾತ್ರನೇ ಅವ್ರು ತಿನ್ನಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಲ್ಲ, ಸೊ ಹಾಗಾಗಿ. ಸೊ ಬನ್ನಿ, ನಾನು ರಾ ವಿಡಿಯೋ ಹೇಗಿದೆ ಹಾಗೆ ಹಾಕಿದ್ದೀನಿ ನೋಡಿ. ನನಗಂತೂ ತುಂಬಾ ಒಂಥರ ಪುಣ್ಯ ಮತ್ತು ಅದೃಷ್ಟ ಸಿಕ್ತು ಅಂತಲೇ ಹೇಳ್ಬೋದು. ನಮಗೆ ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ, ನಮಗೆ ಈ ಭಾಗ್ಯ ಸಿಕ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಅಷ್ಟೇ, ಅಲ್ಲಿ ಬಂದಿರೋರೆಲ್ಲ ಅದನ್ನೇ ಹೇಳ್ತಾಯಿದ್ರು, ಎಷ್ಟು ಪುಣ್ಯ ಸಿಕ್ತು ನಮಗೆ ಹಬ್ಬದ ದಿನವೇ ಅಂತ. ಸೊ ಅದರಲ್ಲಿ ನಾವು ಕೂಡ ಒಬ್ಬರಾದ್ವಿ. ಅದು ನಮಗೆ ತುಂಬ ಖುಷಿ ಆಯಿತು. ಏಯ್ ಹಾಯ್ ಬೇರೆ, ವೀಲ್ ಬೇರೆ. भारत माता की जय, भारत माता की जय, भारत माता की जय. वंदे मातरम, वंदे मातरम, वंदे मातरम. भारत माता की जय, भारत माता की जय. वंदे मातरम, वंदे मातरम, मातरम मातरम, वंदे मातरम. मातरम मातरम, वंदे मातरम, मातरम मातरम, वंदे मातरम. भारत माता की जय, भारत माता की जय. ಓಪನ್ ಮಾಡಿಲ್ಬೇಕು. ಆಯ್ತಾ ವಿಡಿಯೋ ಆಯ್ತಾ? ಗ್ಲಾಸ್ ಕೊಡ್ತೀವಿ. ಅಂತ ಯಾವ ಊರು ఇండియాలో బయట నుంచి పోయింటారు ఇట్లా వాళ్ళకి అదే పనే. ఎంత గౌరవం తెలుసు. ಈ ಒಗೊಬ್ರಿಗೆ ಈ ಬಾಬು ಈ ಒಗೋಟಿ ಹೇಯ್
ನೀವು ಇತ್ತಾವ ಊಟಿ? ಜೈ ಹಿಂದ್ ಜೈ ಹಿಂದ್. ತಗೊಬನ್ನಿ. ಹಾಂ, ಇಲ್ಲಿ 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 ಬನ್ನಿ ಎಲ್ಲರಿಗೂ ಅಂದ್ರೆ ನೀ ಅಡುಗು ಇವ್ರಿಗೆ ಏನು ಅವನ ಕಲೆ ಸರಿ. ಜಂತ ಅವ್ರು ಬರೋಣ. ಜಂತ ಸೈಡ್ ಬರೋ ಅಣ್ಣ, ಫೋಟೋ ತೆಗಿತಾ ಇದ್ದೀನಿ ಅವಕ್ಕದು ಬೇರೆ. बोलो भारत माता की जय। भारत माता की जय। भारत माता की जय। वंदे मातरम वंदे मातरम मातरम वंदे मातरम 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 वंदे मातरम. अंकल साइड, अंकल साइड ನೋಡಪ್ಪ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು 30-40 ಆರ್ಮಿದವರು ಪ್ಲಸ್ ಒಂದಿಷ್ಟು ಜನ ಪೊಲೀಸವ್ರು ಬಂದಿದ್ದರು. ಸೊ ಅವರು ಸ್ನ್ಯಾಕ್ಸ್ ಎಲ್ಲ ತಿಂದು ಆರಾಮಾಗಿ ಒಂದು ಸ್ವಲ್ಪ ಒಂದು 15-20 ನಿಮಿಷ ರೆಸ್ಟ್ ಮಾಡಿ ಅಲ್ಲೇ ಗಣೇಶ ದೇವಸ್ಥಾನದ ಹತ್ರ ಸೊ ಕೂತ್ಕೊಂಡು ಆಮೇಲೆ KSRTC ಬಸ್ ಇತ್ತಲ್ಲ ಅದರಲ್ಲಿ ಕರ್ಕೊಂಡು ಹೋದರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ಜನನ ಒಟ್ಟಾರೆಯಾಗಿ ನಾವು ಎಲ್ಲೂ ನೋಡಿರಲಿಲ್ಲ. ಎಲ್ಲೋ ಅಲ್ಲೋ ಇಲ್ಲೋ ನೋಡ್ತಾಯಿದ್ವಿ. ಮತ್ತು ಸಿನಿಮಾ ಅಂತೆ ಈ ಮಾಮೂಲಿ ನ್ಯೂಸ್ಗಳಲ್ಲಿ ಅಂದ್ರಲ್ಲೆಲ್ಲ ನೋಡ್ತಾಯಿದ್ವಿ ಅಷ್ಟೇ. ಸೊ ಈ ಸಲ
ಅಂದರೆ ನಮ್ಮ ಯುಗಾದಿ ಹಬ್ಬದ ದಿನವೇ ಅದು ಕೋಇನ್ಸಿಡೆನ್ಸ್ ಆಗಿ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ ಪೂಜೆ ಮಾಡ್ಸೋಕ್ಕೆ. ಅವರು ಕೂಡ ಕರೆಕ್ಟ್ ಟೈಮ್ಗೆ ಬಂದರು. ಅದೊಂಥರ ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಸಪ್ರೇಟ್ ವ್ಲಾಗ್ ಮಾಡಿದೆ, ಎಲ್ಲ ಒಂದರಲ್ಲೇ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ. ಆ್ಯಂಡ್ ಆವತ್ತೇ ಹಬ್ಬದ ದಿನವೇ ಇದು. ಮತ್ತು ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋದ್ವಿ. ಇದು ಬಂದು ತೋಟ ಷಣ್ಮಾತ್ಮ ಅಂದರೆ ಚಿಕ್ಕಪೇಟೆ ಹತ್ರ ಇದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಹೊಸ ಟೆಂಪಲ್ಲು ಇದು ನೋಡಿ, ಇದು ಕೂಡ ರೆಡಿ ಆಗ್ತಿದೆ ನೋಡಿ. ಷಣ್ಮಾತ್ಮನ ವಿಗ್ರಹಗಳೆಲ್ಲನೂ ಇದೆ. ಸೊ ಒಳಗಡೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್. ಅಂದರೆ ಇದು ಫುಲ್ಲು ನವಗ್ರಹ, ಪೂರ್ತಿ ಒಳಗಡೆ ಏನಿದೆ 9 ಗ್ರಹಗಳು, ನವಗ್ರಹ ದೇವಸ್ಥಾನ ಇದು. ಸೊ ಇದಿನ್ನೂ ಆಗ್ತಿದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ. ಸೊ ಇನ್ನೂ ಅಲೋ ಮಾಡ್ತಿರ್ಲಿಲ್ಲ ಒಳಗಡೆ. ಸೊ ಸುಮ್ಮನೆ ಅಲ್ಲೇ ಮೇಲ್ಗಡೆ ಹೋಗಿ ಒಂದು 3 ಸುತ್ತು ಮಾಡಿಕೊಂಡು ಬಂದ್ವಿ. ಸೊ ಇನ್ನೇನು ಆಗ್ತಾ ಬರ್ತಿದೆ, ಆಲ್ಮೋಸ್ಟ್ ಓಪನ್ ಆಗುತ್ತೆ. ಸೊ ಅಂಡ್ ಇದು ಬಂದುಬಿಟ್ಟು ಚಂದ್ರಮಾನ ಯುಗಾದಿ. ಸೊ ಎಲ್ಲರಿಗೂ ಹ್ಯಾಪಿ ಚಂದ್ರಮಾನ ಯುಗಾದಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂದರೆ ವರ್ಷದ ಮೊದಲನೆಯ ದಿನದ ಚಂದ್ರ. ಸೊ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.